ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದ ವಿಷಯ ತೊಗೊಂಡು ಬಂದಿದ್ದೀನಿ. ಎಲ್ಲರ ಜೀವನದಲ್ಲಿನೂ ಈ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡು ಜೀವನ ನಡೆಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಮ್ಮ ದಿನನಿತ್ಯ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ಅಂತಹ ತಪ್ಪುಗಳಿಂದ ದಾರಿದ್ರ್ಯ ನಮಗೆ ಬಂದು ಸುತ್ತಕೊಳ್ಳುತ್ತೆ. ಆದರೆ ದಾರಿದ್ರ್ಯವನ್ನು ನಾವು ಹೇಗೆ ತಂದ್ಕೊತೀವಿ, ಎಂತಹ ತಪ್ಪುಗಳನ್ನು ನಾವು ಮಾಡ್ತೀವಿ, ಯಾವ ತಪ್ಪುಗಳಿಂದ ಈ ರೀತಿ ನಮಗೆ ಕಷ್ಟಗಳು ಪದೇ ಪದೇ ಬಂದು ಸೇರುತ್ತೆ ಮನೆಯಲ್ಲಿ, ಮತ್ತು ಯಾವ ಒಂದು ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೆ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ, ನಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ. ಇದೆಲ್ಲ ವಿಷಯವನ್ನು ನಾವು ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದ್ರೂ ನಾವು ಅದರಿಂದ ಪಾರಾಗ್ಬೋದು. ಹಾಗೆಯೇ ಕೆಲವೊಂದು ತಪ್ಪುಗಳನ್ನು ಮಾಡದೇ ಇರ್ಬೋದು ಅಲ್ವಾ. ತಪ್ಪುಗಳು ಮಾಡಿದ್ರೇ ನಮಗೆ ದಾರಿದ್ರ್ಯ ಬರೋದು, ಕಷ್ಟಗಳು ಬರೋದು ಆಯಿತು ಅಂದರೆ ಅಂತಹ ತಪ್ಪುಗಳು ನಮಗೆ ಗೊತ್ತಿದ್ದರೆ ಅಂತಹ ತಪ್ಪುಗಳನ್ನು ನಾವು ಮಾಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಕೆಲವೊಂದು ಏನು ತಪ್ಪುಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಮಾಡ್ತಾ ಇರ್ತೀವಿ ಅದನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಹಾಗಾಗಿ ತುಂಬ ಜನಕ್ಕೆ ಈ ಒಂದು ನಾನು ಹೇಳ್ತಕ್ಕಂಥ ವಿಷಯ ಉಪಯೋಗ ಆಗುತ್ತೆ. ಯಾಕಂದರೆ ತುಂಬ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಕೆಲವೊಂದು ವಿಷಯಗಳ ಬಗ್ಗೆ. ಈ ಥರ ಕೆಟ್ಟದಾಗಿದೆ, ನಮಗೆ ನಾವು ಏನೇ ಪೂಜೆ ಪುನಸ್ಕಾರ ಮಾಡಿದ್ರೂ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ನಾವು ಏನು ಮಾಡಬೇಕು ಅಂತ. ಅದಕ್ಕೋಸ್ಕರ ಕೆಲವೊಂದು ಈಗ ನಾನು ಹೇಳ್ತಕ್ಕಂಥ ವಿಷಯಗಳಲ್ಲಿ ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಅದನ್ನು ನೀವು ಪಾಲಿಸಿದ್ರೆ ಖಂಡಿತವಾಗಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಎಲ್ಲರೂ ತಿಳ್ಕೊಬೇಕಾದಂಥ ವಿಷಯಗಳು. ಕೆಲವೊಂದು ತಪ್ಪುಗಳನ್ನು ನಾವು ದಿನನಿತ್ಯ ಜೀವನದಲ್ಲಿ ಮಾಡ್ತಾ ಇದ್ದರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸೋದಿಲ್ಲ, ಮನೆಯಿಂದ ಹೊರಟು ಹೋಗ್ತಾಳೆ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಏನೇನನ್ನು ತಿಳಿಸಿದೆ, ಹೇಗೆ ನಾವು ಜೀವನದಲ್ಲಿ ಇರಬೇಕು, ಜೀವನ ನಡೆಸಬೇಕು ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ಶುಕ್ರವಾರದ ದಿನ ದುಡ್ಡು ಕಾಸನ್ನು ಹೊರಗಡೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಗಳಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಅಮ್ಮ ಹೇಳ್ತಾಯಿದ್ರು, ಶುಕ್ರವಾರದ ದಿನ ಯಾರಿಗೂ ದುಡ್ಡು ಕೊಡಬಾರ್ದು ಅಂತ. ಅಂದರೆ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಂಥವ್ರಿಗಲ್ಲ. ಈಗ ಅರ್ಜೆಂಟಾಗಿ ಅವ್ರಿಗೇನೋ ತೊಂದರೆ ಬಂದಿದೆ, ಹಣ ಬೇಕೇ ಆಗಿರುತ್ತೆ, ಅಂಥ ಸಮಯದಲ್ಲಿ ಇಲ್ಲ ಶುಕ್ರವಾರ ಇವತ್ತು ನಾವು ಕೊಡೋದಿಲ್ಲ ಅಂತ ಹಾಗೆ ಕಂಡೀಷನ್ ಆಗಿ ಹೇಳೋದಲ್ಲ. ಒಬ್ಬರಿಗೆ ಉಪಯೋಗ ಆಗುತ್ತೆ, ಅವ್ರ ಕಷ್ಟ ನಿವಾರಣೆ ಆಗುತ್ತೆ ಅಂದರೆ ಕೊಡ್ಬೋದು. ಸುಮ್ಮನೆ ದುಂದು ವೆಚ್ಚಗಳನ್ನು ಮಾಡೋದು, ನಮ್ಮ ಐಷಾರಾಮಿ ಜೀವನಕ್ಕಾಗಿ ಏನೋ ತಂದ್ಕೊಳ್ಳೋದು, ಇನ್ನೇನೋ ಮಜಾ ಮಾಡೋದು, ಹೊರಗಡೆಯಿಂದ ತೊಗೊಂಡು ಬಂದು ತಿನ್ನೋದು, ಈ ಥರ ಅನವಶ್ಯಕವಾಗಿ ನಾವು ಶುಕ್ರವಾರದ ದಿನ ದುಡ್ಡನ್ನು ಹೊರಗಡೆ ಕೊಡಬಾರ್ದು ಅಂತ ಹೇಳ್ತಾರೆ. ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳು, ಸೊಸೆಯರು, ಮನೆಯ ಒಡತಿ ಅವರೆಲ್ಲರೂ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳ್ತೀವಿ ನಾವು. ಹಾಗಾಗಿ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಮನೆಯಿಂದ ಹೆಣ್ಣು ಮಕ್ಕಳನ್ನು ಗಂಡನ ಮನೆಗೆ, ಅತ್ತೆ ಮನೆಗೆ ಕಳಿಸೋದಾಗಲಿ, ಅಥವಾ ಅವರ ಮನಸ್ಸುಗಳನ್ನು ನೋಯಿಸೋದಾಗಲಿ, ಮತ್ತು ಅವ್ರಿಗೇನೋ ಒಂದು ನೋವನ್ನು ಉಂಟು ಮಾಡಿ ಕಣ್ಣೀರು ಹಾಕ್ಸೋದಾಗಲಿ, ಮನೆಯ ಹೆಣ್ಣು ಮಕ್ಕಳಾಗಲಿ, ಸೊಸೆಯರಾಗಲಿ ಅಥವಾ ಹೆಂಡತಿ ಆಗಲಿ ಆ ಥರ ಕಣ್ಣೀರು ಹಾಕೋದು, ಮತ್ತು ಅಕ್ಕ ತಂಗಿಯರ ಮನಸ್ಸನ್ನು ನೋಯಿಸೋದು, ಮನೆಗಳಲ್ಲಿ ಅವರು ಬಂದು ಮನೆಯಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕೋದು, ಈ ರೀತಿ ಮಾಡೋದ್ರಿಂದ ನಮಗೆ ದಾರಿದ್ರ್ಯ ಬರುತ್ತೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲೂ ಸಹ ಹೇಳ್ತಾಯಿದ್ರು, ಈಗಲೂ ಹೇಳ್ತಾರೆ. ಮನೆಗಳಲ್ಲಿ ಹೆಣ್ಣು ಮಕ್ಕಳು ತವ್ರ ಮನೆಗೆ ಹೋದಾಗ ಕಣ್ಣೀರು ಹಾಕಬೇಡಮ್ಮ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಣ್ಣೀರು ಹಾಕಿ ಬಂದಂಥ ಮನೆ, ತವ್ರ ಮನೆ ಎಂದಿಗೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ನಡುಮನೆಯಲ್ಲಿ ಕುಳಿತು ಮನೆಯ ಹೆಣ್ಣು ಮಕ್ಕಳು ಯಾವತ್ತೂ ಕಣ್ಣೀರು ಹಾಕಬಾರ್ದು. ತವ್ರ ಮನೆಯಲ್ಲಿ ನಗ್ನಗ್ತಾ ಇದ್ದು ಬರಬೇಕು, ಎಷ್ಟೇ ಬೇಜಾರಾಗಿರಲಿ. ಆಮೇಲೆ ಹೇಳಿದ್ನಲ್ಲ, ಮನೆಯ ಹೆಣ್ಣು ಮಕ್ಕಳಾಗಲಿ ಶುಕ್ರವಾರ ಮಂಗಳವಾರದ ದಿನ ಕಳಿಸ್ಬಾರ್ದು ಮನೆ ಬಿಟ್ಟು ಆಚೆಗೆ. ಸೊಸೆಯಂದರು ಅಷ್ಟೇ ಮನೆಯ ಮಹಾಲಕ್ಷ್ಮಿ ಇದ್ದ ಹಾಗೆ. ಹಾಗಾಗಿ ನಾವು ಸೇರನ್ನು ಒದ್ಬಿಟ್ಟು ಮನೆಯಲ್ಲಿ ಒಳಗಡೆ ಕರ್ಕೊಳ್ಳೋದು ಸೊಸೆಯನ್ನು. ಹಾಗಾಗಿ ಸೊಸೆಯನ್ನು ಅಷ್ಟೇ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ತವ್ರ ಮನೆಗೆ ಕಳಿಸ್ಬಾರ್ದು. ಮತ್ತು ಸೊಸೆ ಕಣ್ಣಲ್ಲಿ ಯಾವತ್ತಿಗೂ ಕಣ್ಣೀರನ್ನು ಹಾಕಿಸ್ಬಾರ್ದು. ಇದು ತುಂಬ ಮುಖ್ಯವಾದದ್ದು. ಮನೆಯಲ್ಲಿ ಯಾವ ಸೊಸೆ ಕಣ್ಣೀರು ಹಾಕ್ತಾಳೋ ಆ ಮನೆ ಯಾವತ್ತೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಇಂತಹ ತಪ್ಪುಗಳನ್ನು ನಾವು ಮಾಡಿದ್ರೆ ಖಂಡಿತವಾಗಿ ಮನೆಗೆ ದಾರಿದ್ರ್ಯ ಅನ್ನೋದು ಬಂದು ಸೇರಿಕೊಳ್ಳುತ್ತೆ. ಇನ್ನು ದೀಪವನ್ನು ಆರಿಸಬಾರ್ದು ಅಂತ, ಬಾಯಿಂದ ಊದ್ಬಿಟ್ಟು ದೀಪಗಳನ್ನು ಇದು ಯಾವಾಗ ಮಾಡ್ತಾರೆ ಅಂತಂದರೆ, ಹಿಂದೆ ನಾನು ಒಂದು ಸಲ ತಿಳಿಸಿದ್ದೆ, ಬರ್ತ್ಡೇ ಪಾರ್ಟಿಗಳಲ್ಲಿ
ಅಥವಾ ಆ್ಯನಿವರ್ಸರಿಗಳಲ್ಲಿ ಕ್ಯಾಂಡಲ್ಗಳನ್ನು ಹಚ್ಚೋದು ಕೇಕ್ ಮೇಲೆ, ಅದನ್ನು ಉಫ್ ಅಂತ ಆರಿಸೋದು ಬಾಯಿಂದ. ಈ ರೀತಿ ಮಾಡೋದ್ರಿಂದ ವಂಶ ನಾಶ ಆಗುತ್ತೆ ಅಂತ ಹೇಳ್ತಾರೆ. ವಂಶ ಅಭಿವೃದ್ಧಿ ಆಗೋದಿಲ್ಲ, ಮನೆ ಕತ್ತಲಾಗ್ಬಿಡುತ್ತೆ ಅಂತ. ಹಾಗಾಗಿ ದೀಪವನ್ನು ಯಾರ ಮನೆಯಲ್ಲಿ ಆರಿಸ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ಒಂದು ಕ್ಷಣ ಕಾಲನೂ ಇರೋದಿಲ್ಲ. ದೀಪ ಹಚ್ಚಿದ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ, ದೀಪವನ್ನು ಆರಾಧಿಸೋರ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ ಹೊರತು ದೀಪವನ್ನು ಆರಿಸೋರ ಮನೆಯಲ್ಲಿ ಯಾವತ್ತೂ ಲಕ್ಷ್ಮಿ ಇರೋದಿಲ್ಲ. ಮತ್ತು ಕೆಲವೊಬ್ಬರೆಲ್ಲ ತುಂಬ ಶ್ರೀಮಂತರು ಇರ್ತಾರಲ್ಲ, ಅವರೆಲ್ಲ ಇದೇ ಥರ ಪಾರ್ಟಿಗಳು ಮಾಡ್ತಾರೆ, ಅವ್ರಿಗೇನು ಕಡಿಮೆ ಆಗಿರುತ್ತೆ ಅಂತ ಕೇಳ್ಬೋದು. ನೆಮ್ಮದಿನೇ ಇರೋದಿಲ್ಲ ಅವ್ರಿಗೆ. ನಮಗೆ ಗೊತ್ತಿರುತ್ತಾ, ನಾವು ದೂರದ ಬೆಟ್ಟ ಯಾವತ್ತಿದ್ರೂ ನುಣ್ಣಗೆ ಅಂತ ಹೇಳ್ತೀವಿ. ಅದು ಹತ್ತಿರ ಹೋದಾಗೇ ಅದಕ್ಕೆ ಎಷ್ಟೆಷ್ಟು ಛಿದ್ರಗಳಿರುತ್ತೆ, ಎಷ್ಟೆಷ್ಟು ರಂಧ್ರಗಳಿರುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಶ್ರೀಮಂತರು ಇದ್ದಾರೆ ಅಂದರೆ ಅವ್ರ ಪೂರ್ವಜನ್ಮದ ಒಂದು ಫಲ ಅದು. ಹಾಗಾಗಿ ದೇವರು ಅವರಿಗೆ ಸಿರಿವಂತಿಕೆ ಕೊಟ್ಟಿರ್ತಾನೆ, ಆದರೆ ಖಂಡಿತವಾಗಿ ನೆಮ್ಮದಿ ಇರೋದಿಲ್ಲ ಅವ್ರ ಜೀವನದಲ್ಲಿ. ಏನೋ ಒಂದು ಗೊಂದಲ, ಟೆನ್ಷನ್ಗಳು, ಇನ್ನೇನೋ ಮನಸ್ತಾಪಗಳು, ನೆಮ್ಮದಿಯಿಂದ ಒಂದು ತುತ್ತು ಊಟ ಮಾಡೋದಿಲ್ಲ ಅವರು. ಹಂಗಿರುತ್ತೆ ಪರಿಸ್ಥಿತಿಗಳು. ಹಾಗಾಗಿ ಅಂತಹ ತಪ್ಪನ್ನು, ದೀಪ ಆರಿಸುವಂತಹ ತಪ್ಪನ್ನು ನಾವು ಮಾಡಬಾರ್ದು. ಇನ್ನು ಅನ್ನ ನಿರಾಕರಿಸಬಾರ್ದು ಅಂತ ಹೇಳ್ತಾರೆ. ಅನ್ನದ ಮೇಲೆ ಯಾವತ್ತೂ ನಾವು ಅಹಂಕಾರವನ್ನು ಪಡಬಾರ್ದು. ಏನೋ ಜಗಳ ಆಡಿಕೊಂಡು ತಟ್ಟೆ ಎತ್ತಿ ಬಿಸಾಡೋದು, ಅಥವಾ ನನಗೆ ಊಟನೇ ಬೇಡ ಅಂತ ಹೇಳಿಬಿಟ್ಟು ಊಟಕ್ಕೆ ಕುಳಿತಿರೋರು ತಟ್ಟೆಯಲ್ಲಿ ಅನ್ನ ಬಡಿಸಿದ ಮೇಲೆ ಎದ್ದು ಹೋಗ್ಬಿಡೋದು. ಈ ಥರ ಅನ್ನಕ್ಕೆ ಯಾವತ್ತಾದರೂ ಅವಮಾನ ಮಾಡಿದ್ರೆ ಜನ್ಮಾಂತರದಲ್ಲಿ ಭಗವಂತ ನಮಗೆ ಅನ್ನನೇ ಹುಟ್ಟದೇ ಇರೋ ಥರ ಮಾಡ್ತಾನೆ. ಒಂದು ಅಗಳು ಒಂದು ತುತ್ತು ಅನ್ನಕ್ಕೆ ಬಾಯಿ ಬಿಡಬೇಕು, ಆ ಥರ ಮಾಡಿಬಿಡ್ತಾನೆ ದೇವರು. ಹಾಗಾಗಿ ಯಾವತ್ತೂ ಅನ್ನಕ್ಕೆ ನಾವು ಅವಮಾನವನ್ನು ಮಾಡಬಾರ್ದು. ಅನ್ನ ಪರಬ್ರಹ್ಮ ಅಂತ ಹೇಳ್ತೀವಿ. ಒಂದು ತುತ್ತು ಅನ್ನ ಸಿಗಬೇಕು ಅಂದರೆ ಒಂದೊಂದು ಕಾಳಿನಲ್ಲೂ ನಮ್ಮ ಹೆಸರು ಬರೆದಿರಬೇಕು. ಅಷ್ಟು ಒಂದು ಪುಣ್ಯ ನಾವು ಪಡ್ಕೊಂಡು ಬಂದಿರಬೇಕು. ಹೋದ ಜನ್ಮದಲ್ಲಿ, ಹಿಂದಿನ ಜನ್ಮಗಳಲ್ಲಿ ನಾವು ಅನ್ನದಾನವನ್ನು ಮಾಡಿರಬೇಕು. ಹಾಗಿದ್ದಾಗ ಮಾತ್ರ ನಮಗೆ ದೇವರು ಜನ್ಮಾಂತರದಲ್ಲಿ ಹೊಟ್ಟೆಗೆ ಅನ್ನವನ್ನು ಕೊಡ್ತಾನೆ. ಅನ್ನ ನಮಗೆ ಸಿಕ್ಕಿದೆ ಅಂದರೆ ಅದು ಮಹಾಪುಣ್ಯದ ಭಾಗ್ಯ ಅಂತ. ಹಾಗಾಗಿ ಒಂದು ದಿನ ನಾವು ಉಪವಾಸ ಇದ್ದೀವಿ, ಅನ್ನ ತಿಂದಿಲ್ಲ ಅಂದರೆ ಮಾರನೇ ದಿವಸ ನಮಗೆ ಯಾವಾಗಾದರೂ ಊಟ ಮಾಡ್ತೀವಪ್ಪ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಒಂದು ತುತ್ತು ಅನ್ನ ಸಿಕ್ಕರೆ ಸಾಕಪ್ಪ ಹೊಟ್ಟೆಗೆ ಅಂತ. ನೀವೇನೇ ಭಕ್ಷ್ಯ ಭೋಜ್ಯಗಳಿಟ್ಟರೂ ಸಹ ಒಂದು ತುತ್ತು ಅನ್ನ ಬೇಕು ಅಂತಾನೆ ಮನುಷ್ಯ. ಹಾಗಾಗಿ ಅನ್ನದಾನ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತೀವಿ. ನೀವೆಷ್ಟೇ ಬಂಗಾರ, ಬೆಳ್ಳಿ, ದುಡ್ಡು ಏನು ಕೊಟ್ಟರು ಮನುಷ್ಯನಿಗೆ ತೃಪ್ತಿ ಅನ್ನೋದಾಗೋದಿಲ್ಲ. ಇನ್ನೂ ಬೇಕು ಅಂತ ಹೇಳ್ತಾನೆ. ಆದರೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿಬಿಟ್ರೆ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ಅನ್ನವನ್ನು ಯಾರ ಮನೆಯಲ್ಲಿ ನಿರಾಕರಿಸ್ತಾರೋ ಅಥವಾ ಹೆಚ್ಚು ಅನ್ನವನ್ನು ಮಾಡೋದು, ಬೀದಿಗೊಯ್ದು ಚೆಲ್ಲೋದು, ದಿನನಿತ್ಯ ಅನ್ನ ಚೆಲ್ತಾ ಇರ್ತಾರೆ ಅಂಥವರಿಗೆ ಜನ್ಮಾಂತರದಲ್ಲಿ ಮತ್ತು ಅದೇ ಜನ್ಮದಲ್ಲಿನೇ ದಾರಿದ್ರ್ಯ ಬಂದು ಸೇರಿಕೊಳ್ಳುತ್ತೆ. ಅನ್ನವನ್ನು ಮಾತ್ರ ಹೊರಗಡೆ ಒಯ್ದು ಬಿಸಾಡಬಾರ್ದು. ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು, ತಿನ್ಕೋಬೇಕು ಅಷ್ಟೇ. ಅನ್ನವನ್ನು ಮಾತ್ರ ಆಚೆ ಕಡೆ ಬಿಸಾಡೋದು, ಅದಕ್ಕೆ ಅವಮಾನ ಮಾಡೋದು, ಈ ಥರ ಮಾಡೋರ ಮನೆಗಳಲ್ಲಿ ಲಕ್ಷ್ಮೀದೇವಿ ಒಂದು ಕ್ಷಣ ಮಾತ್ರ ಇರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಸೂರ್ಯೋದಯದ ನಂತರ ಮಲ್ಕೊಳ್ಳೋದು, ಸೂರ್ಯಾಸ್ತ ಆದ್ರೂ ಏಳದೇ ಇರೋದು, ಇದಂತೂ ಈಗ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಈಗಿನ ಒಂದು ಜನ್ರೇಷನ್ನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸಂಜೆ ಲೇಟಾಗಿ ಮಲ್ಕೊಳ್ಳೋದು. ಅಂದರೆ ಸಾಯಂಕಾಲ 4-5 ಗಂಟೆಗೆ ಸ್ನ್ಯಾಕ್ಸು, ಕಾಫಿ, ಜ್ಯೂಸು ಎಲ್ಲ ತೊಗೊಂಡ್ಬಿಟ್ಟು 5 ಗಂಟೆ ಹಂಗೆ ಮಲಗಿಬಿಡೋದು. 6-7 ಗಂಟೆಗೆ ಎದ್ದೇಳೋದು. ಆಮೇಲೆ ರಾತ್ರಿ ಪೂರ್ತಿ ಎದ್ದಿರೋದು 12 ಗಂಟೆ, 1 ಗಂಟೆ, 2 ಗಂಟೆ ತನಕನೂ ಮೊಬೈಲ್ಗಳು ನೋಡೋದು, ಇನ್ನೇನೋ ಪಾರ್ಟಿಗಳಂತೆ, ಅದಂತೆ ಇದಂತೆ ಎಲ್ಲ ಕಡೆ ಓಡಾಡ್ಕೊಂಬರೋದು. ಅಥವಾ ಮನೆಯಲ್ಲೇ ಇದ್ರೂ ಕೆಲವೊಬ್ಬರು ಮೊಬೈಲ್ಗಳನ್ನು ನೋಡ್ತಾ ರಾತ್ರಿ ಇಡೀ ಎದ್ದಿರ್ತಾರೆ. ಲೇಟ್ ನೈಟ್ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದೇಳದೆ ಇರೋದು. 10 ಗಂಟೆ ಆದ್ರೂ ಎದ್ದೇಳೋದಿಲ್ಲ. ಕೆಲವ್ರ ಮನೆಗಳಲ್ಲಿ 8 ಗಂಟೆ ಆದ್ರೂ ಎದ್ದೇಳೋದಿಲ್ಲ. ಸೂರ್ಯ ನೆತ್ತಿಯ ಮೇಲೆ ಬಂದ್ರೂ ಸಹ ಕಾಲು ಚಾಚ್ಕೊಂಡು ಯಾರ ಮನೆಯಲ್ಲಿ ಮಲಗಿರ್ತಾರೋ ಅಂಥವರ ಮನೆಗಳಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ, ದಾರಿದ್ರ್ಯ ಬಂದು ಸೇರಿಕೊಳ್ಳುತ್ತೆ. ಸಂಜೆ ಸೂರ್ಯಾಸ್ತ ಆಗೋವಾಗ ಯಾರು ಕಾಲು ಚಾಚ್ಕೊಂಡು ಮಲಗಿರ್ತಾರೋ ಅಂಥವ್ರ ಮನೆಗಳಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀದೇವಿಗೆ ಮಾಡುವಂಥ ಅವಮಾನ ಅದು. ಸಂಜೆ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ಬಾಗಿಲಿಗೆ ನೀರು ಹಾಕಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಮುಂಚೆನೇ ಗೋಧೂಳಿ ಸಮಯದಲ್ಲಿ ಲಕ್ಷಣವಾಗಿ ದೇವರ ಮುಂದೆ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಸೇರಿಕೊಳ್ಳುತ್ತೆ. ಮಹಾಲಕ್ಷ್ಮೀ ದೇವಿ ಬರುವಂತಹ ಸಮಯ ಅದು ಗೋಧೂಳಿ ಸಮಯ. ಅಂಥ ಸಮಯದಲ್ಲಿ ತಲೆ ಬಾಚ್ಕೊಳ್ಳೋದು ಬಾಗಿಲು ಮುಂದೆ ನಿಂತ್ಕೊಂಡು ಅಥವಾ ಕಾಲು ಚಾಚ್ಕೊಂಡು ಮಲ್ಕೊಳ್ಳೋದು, ಈ ಥರ ಮಾಡಿದ್ರೆ
ಮನೆಯಲ್ಲಿ ಕಷ್ಟಗಳು ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಅಂಥ ಸಮಯದಲ್ಲಿ ಯಾರೂ ಸಹ ಅಸಡ್ಡೆಯನ್ನು ಮಾಡಬೇಡ್ರಿ. ಬೆಳಗ್ಗೆ ಬೇಗ ಏಳಬೇಕು. ಸೂರ್ಯ ಉದಯ ಆಗೋದ್ರೊಳಗೇ ಎದ್ದು ಮನೆ ಗುಡಿಸಿ ಬಾಗಿಲು ಸಾರಿಸಿ ರಂಗೋಲಿ ಹಾಕಿದ್ರೆ ಪಾಸಿಟಿವ್ ಎನರ್ಜಿಗಳು ಮನೆಯಲ್ಲಿ ಸೇರಿಕೊಳ್ಳುತ್ತೆ. ಎಲ್ಲನೂ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ. ಜೀವನದಲ್ಲಿ ದೀಪವನ್ನು ಹಚ್ಚಬೇಕು. ಬೆಳಗ್ಗೆ ದೀಪ ಹಚ್ಚಬೇಕು, ಸಂಜೆ ಮತ್ತು ಗೋಧೂಳಿ ಸಮಯದಲ್ಲೂ ಸಹ ದೀಪಗಳನ್ನು ಹಚ್ಚಿಡಬೇಕು. ಇದರಿಂದ ಮನೆ ಉನ್ನತ ಅಭಿವೃದ್ಧಿಯನ್ನು ಕಾಣುತ್ತೆ ಹೊರತು ತಪ್ಪುಗಳನ್ನು ಮಾಡ್ತಾ ಹೋದರೆ ಅಭಿವೃದ್ಧಿ ಆಗೋದಿಲ್ಲ. ಆದಷ್ಟು ಮನೆಗಳಲ್ಲೂ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತೀರ, ನಾವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀವಿ, ಆದರೆ ಕೆಲವರೆಲ್ಲ ಮಲಗಿರ್ತಾರಲ್ಲ, ಹೇಗೆ ಏನು ಮಾಡೋದು ಅಂತ. ಆ ಥರ ಮಾಡಬಾರ್ದು. ಪೂಜೆ ಮಾಡ್ತೀವಿ ಅಂದರೆ ಎಲ್ಲರನ್ನ ಏಳಿಸ್ಬೇಕು. ಪುಟ್ಟ ಮಕ್ಕಳಾದರೂ ಪರವಾಗಿಲ್ಲ, ಎಬ್ಬಿಸಿ ಅವರೆಲ್ಲ ಸ್ನಾನಗಳು ಮಾಡಿರಬೇಕು, ಪೂಜೆ ಮಾಡಬೇಕು. ಮನೆಯಲ್ಲಿ ಕಸ ಗುಡಿಸಿ ಮನೆ ಒರೆಸಿ. ನೀವು ಮನೆಯಲ್ಲಿ ಒಳಗಡೆ ಪೂಜೆ ಮಾಡೋದು, ಹೊರಗಡೆ ಹಾಲಲ್ಲಿ ಎಲ್ಲರೂ ಮಲಗಿರೋದು ಅಥವಾ ರೂಮ್ಗಳಲ್ಲಿ ಮಲಗಿರೋದು, ಈ ಥರ ಆದರೆ ಅದು ಒಳ್ಳೆಯದ ಲಕ್ಷಣಗಳಲ್ಲ ಅದು. ಹಾಗಾಗಿ ಇನ್ನು ವಯಸ್ಸಾಗಿದೆ ಪಾಪ, ಅವ್ರಿಗೆ ಹೇಳೋಕ್ಕಾಗೋದಿಲ್ಲ, ಮಂಚದ ಮೇಲೆ ಇರ್ತಾರೆ ಅಂದರೆ ಅಂಥವ್ರಿಗೆ ತಪ್ಪಿಲ್ಲ. ಎಲ್ಲರೂ ಚೆನ್ನಾಗೇ ಇದ್ದಾರೆ, ಎದ್ದೇಳೋದಿಲ್ಲ, ಮಲ್ಕೊಂಡಿರ್ತಾರೆ ಅಂದರೆ ಪೂಜೆ ನೀವು ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಮನೆಗೆ ಒಳ್ಳೆಯದಾಗುತ್ತೆ ಅಂತ ನೀವು ಪೂಜೆಗಳನ್ನು ಮಾಡ್ತಾ ಇರ್ತೀರಾ. ಹಾಗಿದ್ದಾಗ ಗಂಡ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡಿ ಬೆಳಗ್ಗೆ ಬೇಗ ಏಳಬೇಕು. ಒಂದು ದಿನ ಎದ್ದರೆ ಏನಾಗಲ್ವಲ್ಲ, ಅದು ರೂಢಿಸ್ಕೋಬೇಕು. ದಿನನಿತ್ಯವಾಗಿ ಬೇಗ ಏಳೋದು ತುಂಬ ಒಳ್ಳೆಯದು. ಆರೋಗ್ಯದ ದೃಷ್ಟಿಯಿಂದ ಮನೆಗೆ ಒಳ್ಳೆಯದಾಗೋದು ಮತ್ತು ಪಾಸಿಟಿವ್ ಎನರ್ಜಿಗಳು ಬರುತ್ತೆ. ಬೇಗ ಎದ್ದು ಕಸ ಗುಡಿಸಿ ಮನೆ ಒರೆಸ್ಕೊಂಡು ಪೂಜೆ ಮಾಡಿ 1 ದಿನ 2 ದಿನ ಮಾಡಿ ನೋಡಿರಿ, ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಏನೋ ಒಂಥರ ಸಂತೋಷ, ಏನೋ ಮನೆಯಲ್ಲಿ ಎಷ್ಟು ಕಳೆ ಇರುತ್ತೆ. ದೇವ್ರ ಮನೆಯೂ ಅಷ್ಟೇ. ಹಾಗೆ ಬೆಳಗ್ಗೆ ಬೇಗ ಏಳೋದು ರೂಢಿ ಮಾಡ್ಕೋಬೇಕು. ರಾತ್ರಿ ಬೇಗನೆ ಮಲ್ಕೋಬೇಕು. ಆದಷ್ಟು 8 ಗಂಟೆ 8:30 ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು 10 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಡ್ರಿ. ಬೇಗನೆ ಹೇಳೋದಕ್ಕೆ ಅನುಕೂಲ ಆಗುತ್ತೆ. ಅಲಾರಾಮ್ ಇಟ್ಕೊಳ್ರಿ. ದಿನನಿತ್ಯ 5 ಗಂಟೆಗೆ ಅಲಾರಾಮ್ ಹೊಡ್ಕೋಬೇಕು. 1-2 ದಿನ ಆದಮೇಲೆ ನಿಮಗೆ ರೂಢಿ ಆಗಿಬಿಡುತ್ತೆ. ಅದು ಅಲಾರಾಮ್ ಹೊಡಿದೇ ಇದ್ರೂ ನೀವು ಎದ್ಬಿಡ್ತೀರ. ಹಾಗಾಗಿ ಬೇಗ ಮಲಗೋದು, ಬೇಗ ಹೇಳೋದು, ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಯಾರ ಮನೆಯಲ್ಲಿ ಗೋ ಪೂಜೆಯನ್ನು ಮಾಡ್ತಾ ಇರ್ತಾರೋ ಅಥವಾ ಗೋವಿಗೆ ಗ್ರಾಸವನ್ನು ಕೊಡ್ತಾ ಇರ್ತಾರೆ, ಆಮೇಲೆ ಗೋ ಸೇವೆಯನ್ನು ಮಾಡೋರ ಮನೆಯಲ್ಲಿ ಲಕ್ಷ್ಮಿ ಸದಾ ಇರ್ತಾಳೆ. ಅದಕ್ಕೋಸ್ಕರ ಈಗಂತೂ ಯಾರ ಮನೆಗಳಲ್ಲೂ ಗೋವುಗಳನ್ನು ಸಾಕಿರೋದಿಲ್ಲ ಸಿಟಿಗಳಲ್ಲಿ, ಅಂಥವ್ರ ಮನೆಗಳಲ್ಲಿ. ಹಾಗಾಗಿ ಒಂದು ಗೋವನ್ನು ಮೂರ್ತಿಗಳನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ರಿ, ಅಥವಾ ಗೋವಿನ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ರಿ. ಎಲ್ಲಾದರೂ ಕ್ಷೇತ್ರಗಳಿಗೆ ಹೋದಾಗ ಗೋಪೂಜೆಯನ್ನು ಮಾಡಿಸ್ರಿ, ಗೋದಾನವನ್ನು ಮಾಡಿಸ್ರಿ, ಗೋವಿನ ಗ್ರಾಸವನ್ನು ಕೊಡ್ರಿ. ಇದರಿಂದ ಅನಂತಪಟ್ಟು ಪುಣ್ಯವನ್ನು ನಾವು ಕಾಣ್ಬೋದು ಅಂತ ಹೇಳ್ತೀನಿ. ಈಗ ನಾವು ಏನೋ ಒಂದು ಮಾಡಿಬಿಟ್ಟಿದ್ದೀವಿ ಅಂದರೆ ನೆಕ್ಸ್ಟ್ ಡೇನೇ ಒಳ್ಳೆಯದಾಗೋದಿಲ್ಲ. ನಾವು ಮಾಡ್ತಾ ಹೋದಂಗೆಲ್ಲ ಈಗ ಆರೋಗ್ಯ ದೃಷ್ಟಿಯಿಂದನೇ ತೊಗೊಳ್ರಿ. ಏನೋ ಒಂದು ಕಾಯಿಲೆ ಬಂದಿದೆ ಅಂದರೆ ನೆಕ್ಸ್ಟ್ ಡೇಗೆ ನಾವು ಹುಷಾರಾಗೋದಿಲ್ವಲ್ಲ. ಔಷಧಿಗಳನ್ನು ಬಳಸ್ತಾ ನಾವು ನಿಧಾನಕ್ಕೆ ತೇಲ್ಕೊತೀವಿ. ಹಾಗೆಯೇ ಎಲ್ಲ ಪೂಜೆಗಳು ಅಷ್ಟೇ. ಒಂದೇ ಸಮಯಕ್ಕೆ ನಮಗೆ ಸಾಕಷ್ಟು ಪಾಪಕರ್ಮಗಳನ್ನು ಮಾಡಿರ್ತೀವಿ. ಒಂದೇ ಒಂದು ಪೂಜೆಯಿಂದ ನಮಗೆ ತಕ್ಷಣವೇ ಒಳ್ಳೆಯದಾಗಬೇಕು ಅಂದರೆ ಯಾರಿಗೂ ಆಗೋದಿಲ್ಲ. ದಿನನಿತ್ಯವಾಗಿ ನೀವು ಒಂದು ಪದ್ಧತಿ, ಒಂದು ಆಚಾರ ವಿಚಾರವನ್ನು ರೂಢಿಯಲ್ಲಿ ಇಟ್ಕೊಂಡ್ರೆ ಅದು ಕಾಲಕ್ರಮೇಣ ನಿಮಗೆ ಒಳಿತನ್ನು ಮಾಡ್ತಾ ಹೋಗುತ್ತೆ. ನಿಮಗೆ ಅವಾಗ ಲಾಂಗ್ ಟರ್ಮ್ ತೊಗೊಂಡಾಗ ಅದು ಸಮಯ ಗೊತ್ತಾಗೋದಿಲ್ಲ. ನಾವು ಬದಲಾವಣೆ ಆಗಿದ್ದೀವಿ ಅಂತ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಬೇಕು. ನಾವು ಹೇಗಿದ್ವಿ, ಈಗ ಏನಾಗಿದೆ ನಮ್ಮ ಮನೆಯಲ್ಲಿ, ಹೇಗೆ ಬದಲಾವಣೆ ಆಗ್ತಾ ಇದೆ, ಅದನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ನೀವೇನು ಮಾಡ್ತಾ ಇದ್ದೀರಾ ಅದರಿಂದ ಹೀಗಾಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ದಿನನಿತ್ಯವಾಗಿ ಒಂದು ನಿಯಮವನ್ನು ನೀವು ಫಾಲೋ ಮಾಡ್ತಾ ಹೋಗ್ರಿ. ಬೇಗ ಹೇಳೋದು, ದೇವ್ರ ಪೂಜೆ ಮಾಡ್ಕೊಳ್ಳೋದು, ಮತ್ತು ಮನೆಯಲ್ಲಿ ಅಡುಗೆ ತಿಂಡಿ ಅದನ್ನೆಲ್ಲ ಮಾಡ್ಕೊಳ್ಳೋದು, ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದು, ದೇವರ ಧ್ಯಾನವನ್ನು ಮಾಡೋದು, ಸಂಜೆ ಮತ್ತೆ ಬೇಗನೆ ಕಸ ಗುಡಿಸ್ಕೊಂಡು ಮತ್ತು ನೀಟಾಗಿ ಮನೆಯಲ್ಲಿ ಇಟ್ಕೊಂಡು ಯಾವಾಗಲೂ ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಅದರಿಂದನೇ ನಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಮನೆ ಗಲೀಜಾಗಿ ಇಟ್ಕೊಳ್ಳೋದು, ಧೂಳು ತುಂಬಿಟ್ಕೊಳ್ಳೋದು ಮತ್ತು ಕ್ಲೀನ್ ಮಾಡ್ತಾನೇ ಇರೋದಿಲ್ಲ. ಹೀಗಿದ್ದಾಗ ಮನೆಯಲ್ಲಿ ಲಕ್ಷ್ಮೀ ದೇವಿನೂ ಇರಲ್ಲ, ಯಾರೂ ಇರೋದಿಲ್ಲ, ಜನರೂ ಸಹ ಇರೋದಿಲ್ಲ. ಯಾಕಂದರೆ ಧೂಳು, ಅಲರ್ಜಿ, ಕಾಯಿಲೆಗಳು ಬಂದು ಸೇರಿಕೊಳ್ಳುತ್ತೆ. ಹಾಗಾಗಿ ಆದಷ್ಟು ನಾವು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಮುಖ್ಯವಾಗಿ ಹೆಣ್ಮಕ್ಳು ಅಡುಗೆ ಮನೆ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ. ಇನ್ನು ಕೊನೆಯದಾಗಿ ಒಂದು ವಿಷಯ, ಬಾಗಿಲ ಮುಂದೆ ರಂಗೋಲಿ ಹಾಕಬೇಕು. ರಂಗೋಲಿ ಇಲ್ಲದೇ ಇರೋ ಮನೆಯಲ್ಲಿ ಯಾವ ದೇವತೆಗಳೂ ಪ್ರವೇಶ ಮಾಡೋದಿಲ್ಲ.
ಯಾಕೆ ನಾವು ರಂಗೋಲಿ ಹಾಕೋದಿಲ್ಲ, ಯಾವತ್ತು ಹಾಕೋದಿಲ್ಲ ಅಂದರೆ ಪಿತೃಗಳ ಶ್ರಾದ್ದ ಇದ್ದಾಗ, ವೈದಿಕ ಪಕ್ಷಗಳನ್ನು ಮಾಡಿದಾಗ ಮಾತ್ರ ಮನೆ ಮುಂದೆ ರಂಗೋಲಿಯನ್ನು ಹಾಕೋದಿಲ್ಲ. ಯಾಕೆ ಅಂದರೆ ರಂಗೋಲಿ ಹಾಕಿದ ಮನೆಗೆ ಅವ್ರು ಬರೋದಿಲ್ಲ ಪಿತೃಗಳು. ಯಾರ ಮನೆಯಲ್ಲಿ ರಂಗೋಲಿ ಇರುತ್ತೋ ಅದು ಶುಭದ ಸಂಕೇತ ಅಂತ. ಹಾಗಾಗಿ ದಿನನಿತ್ಯವಾಗಿ ಮನೆ ಬಾಗಿಲಿಗೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಬೇಕು, ಹೊಸ್ತಿಲಿಗೆ ರಂಗೋಲಿ ಹಾಕಬೇಕು, ದೀಪಗಳನ್ನು ಹಚ್ಚಿಡಬೇಕು. ತುಳಸಿ ಮುಂದೆ, ಹೊಸ್ತಿಲ ಮುಂದೆ ಸಹ ಹಚ್ಚಿಡ್ಬೋದು, ತಪ್ಪಿಲ್ಲ. ಈ ರೀತಿಯಾಗಿ ಯಾರು ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ರಂಗೋಲಿಯನ್ನು ಹಾಕಬೇಕು, ಪೂಜೆ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ಮತ್ತು ಮನೆಯಲ್ಲೂ ಏನಾದರೂ ಕಷ್ಟ ಕಾರ್ಪಣ್ಯಗಳು ಬಂದರೆ ಅದರಿಂದ ನಾವು ಪಾರಾಗ್ಬೋದು. ಹಾಗಾಗಿ ಹೊಸ್ತಿಲ ಪೂಜೆ ಎಷ್ಟು ಶ್ರೇಷ್ಠ ಅಂತ ನಿಮಗೆ ಒಂದು ಸಲ ಹಿಂದೆ ಹೇಳಿದ್ದೆ ನಾನು. ಹಿಂದೆ ಒಬ್ಬಳು ಪತಿವ್ರತೆ, ಅವಾಗೆಲ್ಲ ನಂದಿನಿ ಅಂದರೆ ಗೋವಿಗೆ ಮಾತು ಬರ್ತಾ ಇತ್ತಂತೆ. ಪತಿವ್ರತೆ ಒಂದು ದಿನ ಹೀಗೆ ಗೋವಿಗೆ ಸೇವೆಯನ್ನು ಮಾಡ್ತಾ ಇದ್ದಾಗ ಗೋವು ಅಳ್ತಾ ಇರುತ್ತಂತೆ. ಯಾಕಮ್ಮ ಅಳ್ತೀಯಾ ಅಂತ ಆಕೆ ಪತಿವ್ರತೆ ಕೇಳಿದಾಗ ಗೋವು ಹೇಳುತ್ತಂತೆ, ನಾಳೆ ನಿಮ್ಮ ಮನೆಗೆ ಒಂದು ಆಪತ್ತು ಬರಲಿದೆ ಅಂತ ಹೇಳ್ತಾಳಂತೆ ನಂದಿನಿ. ಹೌದಾ, ಎಂಥ ಆಪತ್ತು ಅಂದರೆ ನಿನ್ನ ಗಂಡನಿಗೆ ಆಪತ್ತಿದೆ, ಸಾವಿದೆ ಅಂತ ಹೇಳುತ್ತಂತೆ ನಂದಿನಿ. ಆಗ ಆ ಪತಿವ್ರತೆ ತುಂಬ ದಿಗ್ಭ್ರಾಂತಳಾಗ್ಬಿಡ್ತಾಳೆ. ಏನು ಮಾಡಬೇಕು, ಹೀಗಾಯ್ತಲ್ಲ ಅಂತ ಹೇಳಿ ನಂದಿನಿಗೆ ಪರಿಪರಿಯಾಗಿ ಕೇಳ್ಕೊತಾಳೆ. ಏನು ಮಾಡಬೇಕು ನಾನು ಇದಕ್ಕೆ, ಏನಾದರೂ ಪರಿಹಾರ ತಿಳಿಸು ನನಗೆ ಅಂತ ಕೇಳ್ಕೊತಾಳಂತೆ. ಆವಾಗ ನಂದಿನಿ ಒಂದೇ ಒಂದು ಸಲಹೆಯನ್ನು ಕೊಡ್ತಾಳಂತೆ ಪತಿವ್ರತೆಗೆ. ನೀನು ನಾಳೆ ಬೇಗನೆ ಎದ್ದುಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಹೊಸ್ತಿಲಿಗೆ ಅರಿಶಿನ ಹಚ್ಚಿಬಿಟ್ಟು ಶುದ್ಧವಾಗಿ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡ್ಕೋ. ಇದರಿಂದ ನಿನ್ನ ಗಂಡನ ಆಯುಷ್ ವೃದ್ಧಿ ಆಗುತ್ತೆ, ನಿನಗೆ ಬಂದಂತಹ ಆಪತ್ತು ಪರಿಹಾರ ಆಗುತ್ತೆ ಅಂತ. ಹಾಗೇ ಪತಿವ್ರತೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಭಕ್ತಿಯಿಂದ ಶ್ರದ್ಧೆಯಿಂದ ಹೊಸ್ತಿಲು ಸಾರಿಸಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿ, ತುಳಸಿ ಮುಂದೆ ರಂಗೋಲಿಯನ್ನು ಹಾಕಿ, ಹೊಸ್ತಿಲಿಗೆ ರಂಗೋಲಿ ಹಾಕಿ ಹೊಸ್ತಿಲು ಪೂಜೆಯನ್ನು ಮಾಡಿಕೊಂಡ್ಲಂತೆ. ಗಂಡನಿಗೆ ಆಪತ್ತು ಬಂದಿದ್ರೂ ಸ್ವಲ್ಪ ಮಾತ್ರದಲ್ಲಿ ಪಾರಾಗಿ ಅವಳು ಸುಮಂಗಳಿಯಾಗಿ, ದೀರ್ಘ ಸುಮಂಗಳಿಯಾಗಿ ಬಾಳಿದ್ಲು ಅಂತ ಹೇಳಿ ಹೀಗೆ ಒಬ್ಬರು ಹಿರಿಯರು ಹೇಳಿದ್ದನ್ನು ಕೇಳಿದ್ದೀನಿ ನಾನು. ಹೀಗೆ ನಮ್ಮ ಸೌಭಾಗ್ಯ ಕಾಪಾಡಿಕೊಳ್ಳೋದಕ್ಕಾಗಿ ನಾವು ಹೊಸ್ತಿಲು ಪೂಜೆ, ಮನೆ ಮುಂದೆ ರಂಗೋಲಿ, ಹೊಸ್ತಿಲಿಗೆ ರಂಗೋಲಿಯನ್ನು ದಿನನಿತ್ಯವಾಗಿ ತಪ್ಪದೇ ಹಾಕಬೇಕು. ಇದರಿಂದನೇ ಮನೆಗೆ ಯಶಸ್ಸು ಅಂತ ಹೇಳ್ತೀನಿ. ಹೀಗೆ ಹಸು ಹಿಂದೆ ಮಾತಾಡ್ತಾ ಇತ್ತಂತೆ. ಇದನ್ನು ಯಮದೇವರು ಕೇಳಿಸ್ಕೊಂಡ್ಬಿಟ್ಟು, ಓಹೋ, ನೀನು ನಾನು ಮಾಡೋ ಕೆಲಸಗಳನ್ನೆಲ್ಲ ನೀನು ತಿಳ್ಕೊಂಡು ಹೀಗೆ ಎಲ್ಲರಿಗೂ ಹೇಳ್ಕೊತ ಬಂದರೆ ನನ್ನ ಕೆಲಸ ಕೆಡುತ್ತೆ, ನನಗೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಯಮದೇವರು ಶಾಪವನ್ನು ಕೊಟ್ಟಿದ್ದು ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಹಾಗಾಗಿ ಹಸುಗಳು ಮಾತಾಡೋದಿಲ್ಲ, ಅಂಬಾ ಅಂತವೆ. ಆ ಅಂಬಾ ಅಂತ ಕೂಗುವಂಥ ಶಬ್ದದಲ್ಲಿ ಸುಮಾರಷ್ಟು ಅರ್ಥಗಳು ಅಡಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆ ನಾವು ಅಂಬಾ ಅಂತ ಯಾವ ಹಸು ಕರೆಯುತ್ತೋ ಅದನ್ನು ಕೇಳಿಸ್ಕೊಂಡ್ರೇ ಶುಭ ಅಂತ ಹೇಳ್ತಾರೆ. ದರ್ಶನ ಅಂತೂ ಮಹಾಪುಣ್ಯನೇ, ಹಸುವಿನ ದರ್ಶನ, ಗೋವಿನ ದರ್ಶನ. ಅದರ ಶಬ್ದವನ್ನು, ಅಂಬಾ ಅಂತ ಕೂಗೋ ಶಬ್ದವನ್ನು ಕೇಳಿದ್ರೇ ಅಷ್ಟು ಪುಣ್ಯ ಅಂತೆ. ಹಾಗಾಗಿ ಹೀಗೆ ಅಂತ ಒಬ್ಬರು ಹಿರಿಯರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ ನಾನು. ಇಷ್ಟು ಒಂದು ಮಹತ್ವ ಹೊಸ್ತಿಲು ಪೂಜೆಯನ್ನು ಮಾಡೋದ್ರಲ್ಲಿ ಇದೆ. ಹೊಸ್ತಿಲಿಗೆ ರಂಗೋಲಿ ಹಾಕೋದ್ರಿಂದ ನಮಗೆ ಸಿಗುವಂಥ ಸೌಭಾಗ್ಯ ಅಂತ ಹೇಳ್ತೀನಿ. ಹಾಗಾಗಿ ಪ್ರತಿನಿತ್ಯ ಇಂಥ ಒಳ್ಳೆಯ ಕೆಲಸಗಳನ್ನು ಮನೆಯಲ್ಲಿ ಮಾಡ್ತಾ ಬನ್ನಿರಿ. ಖಂಡಿತವಾಗಿ ಮನೆಯಲ್ಲಿ ಲಕ್ಷ್ಮೀನೂ ಸ್ಥಿರವಾಗಿ ನಿಲ್ತಾಳೆ, ಮತ್ತು ಮನೆಯಲ್ಲೂ ದಾರಿದ್ರ್ಯ ಬರೋದಿಲ್ಲ, ಕಷ್ಟಗಳು ಬರೋದಿಲ್ಲ. ಮತ್ತು ಇನ್ನೊಂದಷ್ಟು ವಿಷಯಗಳಿದ್ದಾವೆ ಸ್ನೇಹಿತರೆ. ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ, ಈಗಲೇ ತುಂಬ ದೊಡ್ಡದಾಗಿದೆ ವಿಡಿಯೋ. ಹಾಗಾಗಿ ಇನ್ನೊಂದಷ್ಟು ನಾವು ಏನನ್ನು ಪಾಲಿಸಬೇಕು ದಿನನಿತ್ಯ, ಸಿಂಪಲ್ಲಾಗಿ ಹೇಳಿದ್ರೆ ನಿಮಗೆ ಅನಿಸುತ್ತೆ, ಅಯ್ಯೋ ಹೌದಾ ಇಷ್ಟೆಲ್ಲ ಇದೆಯಾ ಅಂತ ಅನಿಸುತ್ತೆ ಆವಾಗ. ಹಾಗಾಗಿ ಅಂತಹದನ್ನೆಲ್ಲ ನಾವು ದಿನನಿತ್ಯ ಜೀವನದಲ್ಲಿ ರೂಢಿ ಮಾಡ್ಕೊಂಡ್ಬಿಟ್ರೆ, ಒಂದು ಸಲ ಕೇಳಿಕೊಂಡು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇನ್ಯಾವತ್ತೂ ಆ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ತಪ್ಪಾಯಿತು ಅಂದ್ರೂ ಸಹ ಇಮ್ಮಿಡಿಯೇಟಾಗಿ ಅದನ್ನು ನಾವು ತಿದ್ಕೋಬೋದು ಅಲ್ವಾ. ಅದರಿಂದಾಗಿ ಇಂಥ ವಿಷಯಗಳನ್ನು, ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನೊಂದು ವಿಡಿಯೋ ಬರುತ್ತೆ, ಅದರಲ್ಲಿ ನಾವು ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳಲ್ಲಿ ಹೇಗೆ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ, ಯಾವ್ಯಾವ ವಸ್ತುಗಳಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರುತ್ತೆ, ಅವುಗಳನ್ನು ನಾವು ಹೇಗೆ ಗೌರವಿಸಬೇಕು, ಗೌರವದಿಂದ ಕಾಣಬೇಕು, ಇದನ್ನು ನಾವು ತಿಳ್ಕೊಳ್ಳೋಣಂತೆ. ಇನ್ನೊಂದಷ್ಟು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.